ಏನಾದ್ರು ಹೇಳು ಅಮ್ಮ, ಓಡೋಗೋಣ ಅಲ್ವಾ? ಸಾಧ್ಯನೇ ಇಲ್ಲ. ನೀನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ಓದ್ ಬರೋ ಅಂತ ಹುಡುಗಿ ಆಗಿದೆ, ಅದ್ ಯಾವತ್ತೋ ಮಾಡಿರ್ತಿದ್ದೆ. ನಾನು ಅವತ್ತೇ ಹೇಳಿದೆ ಅಂತಾನೆ, ನಿನಗೋಸ್ಕರ ನನ್ ಮನೆಯವ್ರನ್ನ ಬಿಡಲ್ಲ, ಮನೆಯವ್ರಿಗೋಸ್ಕರ ನಿನ್ನ ಬಿಡಲ್ಲ ಅಂತ. ಅದಕ್ಕೆ ಅಲ್ವಾ ಹೇಗಾದ್ರೂ ಮಾಡಿ ಅಪ್ಪನ ಒಪ್ಸು, ಮನೆಗ್ ಬಂದ್ ಮಾತಾಡು ಅಂತ ಹೇಳ್ತಾ ಇರೋದು. ಓಡೋಗೋಣ ಅಂತೆ. ನೋಸಿದ್ದು ಅದೆಲ್ಲ ಆಗ್ದಿಲ್ದಿರೋ ಮಾತು. ಓಡೋಗೋಣ ಗೀಡೋಗೋಣ ಅಂತ ಇನ್ನೊಂದ್ಸಲಿ ನಂತರ ಹೇಳ್ಬೇಡ. ನಮ್ ಪ್ರೀತಿನ ಉಳಿಸ್ಕೊಳಕ್ ಹೋಗಿ ಅಪ್ಪ ಚಿಕ್ಕಪ್ಪನೆಲ್ಲ ದೂರ ಮಾಡ್ಕೊಂಡು ಅವ್ರಿಗೆ ನೋವು ಕೊಡಕ್ ಇಷ್ಟ ಇಲ್ಲ ನನಗೆ. ನೀನು ಅಷ್ಟೇ, ಈ ಥಾಟ್ ನ ತಲೆಯಿಂದ ತೆಗ್ದಾಕಿ ಸೀರಿಯಸ್ ಆಗಿ ನಮ್ ಮನೆಗ್ ಬಂದು ಹೆಣ್ ಕೇಳೋ ವಿಷಯ ಬಗ್ಗೆ ಯೋಚನೆ ಮಾಡು. ನಾಳೆ ನಮ್ಮ ಮನೇಲಿ ಚಪ್ರಶಾಸ್ತ್ರ, ಅಷ್ಟಶಾಸ್ತ್ರ ಇದೆ ಸಿದ್ದು. ಅಷ್ಟಶಾಸ್ತ್ರ ಆಗೋಕ್ಕಿಂತ ಮುಂಚೆನೆ ಅಪ್ಪನ ಹತ್ರ ಬಂದ್ ಮಾತಾಡು. ಯಾಕಂದ್ರೆ ಅಷ್ಟಶಾಸ್ತ್ರ ಆದ್ಮೇಲೆ ನನ್ನ ಮನೆಯಿಂದ ಆಚೆ ಕಳ್ಸೋದಿಲ್ಲ, ಹೊಸ್ತು ಕೂಡ ದಾಟಕ್ ಬಿಡಲ್ಲ ಸಿದ್ದು. ಹಲೋ ಬ್ರದರ್. ಸಿದ್ದು, ಹಿಂದೆ ತಿರ್ಗ್ಬೇಡ. ಆ ಕೋತಿ ಕಾಡ್ ಪಾಪ ಬಂದಿದ್ದಾನೆ, ಬೇಗ ಮಾಸ್ಕ್ ಹಾಕೋ. ಫುಡ್ ಡೆಲಿವರಿ ಕೊಡ್ತಿರೋದು ಆ ಮನೆಯವ್ರಿಗೆ, ಗಾಡಿ ನಿಂತಿರೋದು ನಮ್ಮನೆ ಮುಂದೆ. ಸ್ವಲ್ಪ ಗಾಡಿ ತೆಗಿತೀರಾ? ನೆಕ್ಸ್ಟ್ ಟೈಮ್ ಆ ಮನೆಗೇನಾದ್ರೂ ಫುಡ್ ಡೆಲಿವರಿ ಇದ್ರೆ ಈ ಗಾಡಿನ ಅವ್ರ ಮನೆ ಮುಂದೆ ನಿಲ್ಸಿ ಆಮೇಲೆ ಡೆಲಿವರಿ ಕೊಡಿ. ಮತ್ತೆ ಏನಾದ್ರೂ ಇಲ್ಲೇ ನಿಲ್ಸಿದ್ರೆ, ಈ ಸಲ ಈ ಫುಡ್ ಬ್ಯಾಗ್ ಎತ್ತೀನಿ ಅಂತ ಅಂದಿದ್ದೆ, ನೆಕ್ಸ್ಟ್ ಟೈಮು ಇಲ್ಲೇ ನಿಲ್ಸಿದಾಗ ಗಾಡಿ ಜೊತೆಗೆ ಫುಡ್ ಬ್ಯಾಗ್ನು ಎಸ್ಕೇಪ್ ಮಾಡ್ಬೇಕಾಗುತ್ತೆ. ಓಕೆ? ಒಂದು ಕಡೆ ಲವರ್ ಅನ್ನೇ ಮದ್ವೆ ಆಗಕ್ಕಾಗುತ್ತೋ ಇಲ್ವೋ ಅನ್ನೋ ಟೆನ್ಷನ್, ಇನ್ನೊಂದ್ ಕಡೆ ಹುಟ್ಟಿದ ಮನೇನ ಮಮ್ಮಿ ಡ್ಯಾಡಿನ ಬಿಟ್ಟೋಗೋ ದುಃಖ. ಬೇರೆ ಹುಡುಗಿರಾಗಿದ್ರೆ ಅಂತ ಅಳ್ಕೊಂಡು ಮನೇಲೆ ಕೂತಿರೋರು. ಆದ್ರೆ ಈ ಬನ್ನೂರ್ ಕುರಿ ಹೊರಗಡೆಯಿಂದ ಫುಡ್ ಎಲ್ಲ ಆರ್ಡರ್ ಮಾಡ್ಕೊಂಡು ಬಕಾಸುರಿ ತರ ಮೇಯ್ತಾ ಇರೋದ್ ನೋಡು. ಯಪ್ಪ ಎಂತ ಹುಡುಗಿನಪ್ಪ. ನಾನ್ ಏನಾದ್ರೂ ಮಾಡ್ತೀನಿ, ನಿನಗೇನೋ? ನನಗೇನು ಇಲ್ಲ. ಅಪ್ಪ ಕೃಷ್ಣ ಪರಮಾತ್ಮ, ನಿನ್ಗೆ ನನ್ನ ಮೇಲೆ ಕರುಣೆ ಅನ್ನೋದೊಂದಿದ್ರೆ ಇಂಥ ಕುಳ್ಳಿ ಅಂತವ್ರನ್ನ ಮಾತ್ರ ನನಗ್ ಕಟ್ಟಾಕ್ಬಿಡಪ್ಪ. ಏಯ್, ನಿನ್ ಮುಖಕ್ಕೆ ಎಂತವ್ರು ಸಿಗ್ತಾಳೆ ಅಂತ ನನಗ್ ಗೊತ್ತಿಲ್ವಾ? ನಿನ್ನ ಹುರ್ದು ಮುಖ ಸಿಗ್ತಾಳೆ. ನಿನ್ಗೆ ಟಾರ್ಚರ್ ಕೊಟ್ಟು ಬದುಕಿರುವಾಗ ನರ್ಕ ತೋರಿಸ್ತಾಳೆ. ಇದ್ ನನ್ ಶಾಪ ಕಣೋ. ಏನೇ ಶಾಪ ಹಾಕೋದ್ ನೀನು? ನಿನ್ ಶಾಪ ನನ್ಗೆ ಟಚ್ ಮಾಡಕ್ಕಾಗಲ್ಲ, ಎಷ್ಟಾದ್ರೂ ಶಾಪ ಹಾಕೋ. ಈ ಕಾಡ್ ಪಾಪ, ಒಂದ್ ಹೆಣ್ಣಿನ ಶಾಪ ತಟ್ಟೆ ತಟ್ಟುತ್ ಕಣೋ. ನಾನೇನಾದ್ರೂ ಈ ಮರ ನೋಡಿದ್ರೆ ಈ ಮರನೇ ಸುಟ್ಟು ಭಸ್ಮ ಆಗುತ್ತೆ. ಇನ್ ನೀನ್ ಯಾವ ಲೆಕ್ಕ? ಸುಟ್ಟು ಭಸ್ಮ ಆಗತ್ತಾ? ಮಳೆ ಬರಂಗಿದೆ, ಸುಟ್ಟು ಭಸ್ಮ ಆಗುತ್ತಂತೆ. ಹೋಗ್ ಫುಡ್ ಆರ್ಡರ್ ಮಾಡ್ಕೊಂಡಿದ್ಯಾ? ಗಡತ್ತಾಗ ತಿನ್ಬಿಟ್ಟು ದಬಾಕೋ ಹೋಗಿ. ನನ್ ಲೈಫ್ ನ ಎಷ್ಟು ದೊಡ್ಡ ರಿಸ್ಕ್ ತಳ್ಳಿದ್ಯಲ್ಲ, ಆ ಪಾಪಕಾರು ನಿನ್ ಶಾಪ ತಟ್ಟೆ ತಟ್ಟುತ್ ಕಣೋ. ಅನ್ಭವಿಸ್ತ್ಯಾ? ಒಟ್ನಲ್ಲಿ ಇವ್ರ ಜೀವನ ನೋಡ್ಕೊಳಕ್ ಹೋಗಿ ಮಾಧವನ್ ಜೀವನ ಹಾಳು ಮಾಡ್ಬಿಟ್ರು. ಮೀನಾ, ಮೀನಾ, ತರಕಾರಿ ಏನಿದೆ? ಇವಾಗ ಏನ್ ಅಡಿಗೆ ಮಾಡೋದು? ಅತ್ತೆ, ಬೀನ್ಸ್ ಪಲ್ಯ ಮಾಡೋಣವಾ? ಬೀನ್ಸ್ ಹಚ್ಕೊಡ್ತೀನಿ. ಯಾಕೆ? ನನ್ ಸೊಸೆ ಮುದ್ದೆ ಇವತ್ತು ಅಂತಿದ್ದಾಳಲ್ಲ, ಏನಾಯ್ತು ಮೀನಾ? ಅಯ್ಯೋ, ಹಾಗೇನಿಲ್ವಲ್ಲ ಅತ್ತೆ. ಅತ್ತೆ, ನಿಮ್ ಕಾಲದ ಏನಾದ್ರು ಕತೆ ಹೇಳಿ, ಮಾತಾಡ್ಕೊಂಡು ಅಡ್ಗೆ ಮಾಡೋಣ. ಮೀನಾ, ನಂಗೆ ಗೊತ್ತು ಕಣೆ, ಇವತ್ತಿನ ತುಂಬಾ ಬೇಜಾರಾಗಿದೆ ಅಂತ. ಆದ್ರೆ ನನಗ್ ಗೊತ್ತಾಗ್ಬಾರ್ದು ಅಂತ ಖುಷಿಯಾಗಿರೋ ಹಾಗೆ ನಾಟಕ ಮಾಡ್ತಾ ಇದ್ಯಾ ಅಲ್ವಾ? ಅಯ್ಯೋ, ನನ್ಗ್ಯಾಕತ್ತೆ ಬೇಜಾರು? ಹಾಗೆ ಇಲ್ಲ ಮೀನಾ. ನಿನ್ನೆ ನಿಮ್ಮ ಮಾವ ನಿನಗ್ ಬೈದ್ರು ಅಂತ ಬೇಜಾರ? ಇಲ್ಲೋಡು ಮೀನಾ, ನೀನ್ ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡ. ನಿಮ್ ಮಾಧವಂಗೆ ಹೆಣ್ ಸೆಟ್ ಆಗ್ತಿಲ್ಲ ಅಂತ ಸಿಟ್ಟು ಕಣೆ. ಆ ಸಿಟ್ಟಿನಿಂದ ಅವ್ರು ನಿನ್ಗೊಂದ್ 2 ಮಾತು ಬೈದಿರ್ಬೋದು. ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ, ಆಯ್ತಾ?
ಇಷ್ಟಕ್ಕೂ ನಿಮ್ ಮಾವನ್ ಬಗ್ಗೆ ನಿನಗೆ ಗೊತ್ತಲ್ಲ ಮೀನಾ, ಅವ್ರ ಕೋಪ ಕ್ಷಣಿಕ ಅಷ್ಟೇ. ಅದೆಲ್ಲ ನನ್ಗೆ ಅರ್ಥ ಆಗುತ್ತೆ ಅತ್ತೆ. ಆದ್ರೆ ನಂಗೆ 2 ವಿಷಯಕ್ಕೆ ಬೇಜಾರಿದೆ. ಒಂದು, ನಮ್ಮಿಂದಾಗಿ ಭಾವಂಗೆಲ್ಲೂ ಹುಡುಗಿ ಸಿಕ್ತಿಲ್ಲ. ಅವತ್ತು ನಾನು ಕೇಶವ ಮದ್ವೆ ಆಗದೆ ಬೇರೆ ದಾರಿ ಇರ್ಲಿಲ್ಲ ಅತ್ತೆ. ಅದಕ್ಕೆ ಹೋಗಿ ಮದ್ವೆ ಆಗ್ಬಿಟ್ವಿ. ಮಾಧವ ಭಾವಂಗೆ ಬೇಗ ಮದ್ವೆ ಆಗ್ಲಿ ಅಂತ ನನಗೂ ಆಸೆ ಇದೆ ಗೊತ್ತಾ. ಏನೇ ಮೀನಾ ಇದು? ಇದೆಲ್ಲ ನೀನ್ ನನಗೆ ಹೇಳಿ ಅರ್ಥ ಮಾಡಿಸ್ಬೇಕಾ? ನನಗೆ ಅರ್ಥ ಆಗಲ್ವಾ? ಇಲ್ಲೋಡು, ಒಳ್ಳೆ ಕೆಲ್ಸಕ್ಕೆ 108 ವಿಘ್ನ ಅಂತೆ. ಹಾಗೆ ನಮ್ಮನೇಲಿ ನಡೆಯೋ ಈ ಒಳ್ಳೆ ಕೆಲ್ಸಕ್ಕೂ ಏನೋ ಸಣ್ಣ ಪುಟ್ಟ ವಿಘ್ನಗಳು ಬರ್ತಿದ್ಯಪ್ಪ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತಮ್ಮ. ಈಗ 2ನೇ ವಿಷಯ ಏನ್ ಹೇಳು? ಏನಿಲ್ಲ ಅತ್ತೆ, ನಾನು ಈ ಮನೆಗ್ ಬಂದು ಇಷ್ಟು ದಿನ ಆಯ್ತು. ಈ ಮನೆಯವರೆಲ್ಲ ನನ್ನ ಒಪ್ಕೊಂಡಿದ್ದಾರೆ. ನೀವು ಅಷ್ಟೇ ನನ್ನ ಮನಸ್ಫೂರ್ತಿಯಾಗಿ ಸೊಸೆ ಅಂತ ಒಪ್ಕೊಂಡು ಪ್ರೀತಿಯಿಂದ ನೋಡ್ಕೊಂತಿದ್ದೀರಾ. ಆದ್ರೆ ಮಾವ ಯಾಕತ್ತೆ ಇನ್ನೂ ಒಪ್ಕೊಂಡಿಲ್ಲ? ನಾನ್ ಏನ್ ಮಾಡಿದ್ರೆ ಅವ್ರ ಮನ್ಸು ಗೆಲ್ಬೋದು ಅತ್ತೆ? ನನ್ಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಮೀನಾ, ನಾನು ಆಗ್ಲೇ ಹೇಳಿದ್ನಲ್ಲಮ್ಮ, ಒಳ್ಳೆ ಕೆಲ್ಸಗಳು ತಡವಾಗಿ ಆಗೋದು. ಅದೇ ಅತ್ತೆ, ಯಾವಾಗ? ನೋಡು ಮೀನಾ, ನಿನಗ್ ಸಮಾಧಾನ ಮಾಡಕ್ಕೋ ಅಥವಾ ನಿನ್ನ ಅಟ್ಟಕ್ಕೇರ್ಸಕ್ಕೋ ನಾನು ಈ ಮಾತು ಹೇಳ್ತಿಲ್ಲ. ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನಮ್ ಕೇಶವನ್ಗೆ ಪ್ರಪಂಚದ ಮೂಲೆಯಲ್ಲಿ ಹುಡುಕಿದ್ರು ನಿನ್ನಂತ ಅಪರಂಜಿ ನಮಗ್ ಸಿಗ್ತಾ ಇರ್ಲಿಲ್ಲ ಕಣೆ. ನೋಡು ಮೀನಾ, ನಮ್ದು ಕೂಡು ಕುಟುಂಬ. ಆದ್ರೂ ನಿನ್ ಮನೆಯವ್ರು ಎಲ್ಲರ ಜೊತೆ ಎಷ್ಟ್ ಚೆನ್ನಾಗಿ ಹೊಂದ್ಕೊಂಡಿರ್ತೀಯ. ನಿನಗೆಷ್ಟೇ ನೋವಾದ್ರೂ ಅದ್ ನಮ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ನಗ್ನಗ್ತಾ ನಮ್ ಮುಂದೆ ಕಾಲ ಕಳೀತ್ಯ. ಮನೆಯವ್ರಿಗೆ ಯಾರಿಗೆ ಏನ್ ಸಮಸ್ಯೆ ಬಂದ್ರು ಅದು ನಿನ್ ಸಮಸ್ಯೆ ಅನ್ನೋ ತರ ಅವ್ರ ಜೊತೆ ನಿಲ್ತೀಯ. ಒಟ್ನಲ್ಲಿ ಎಲ್ರಿಗೂ ಒಳ್ಳೇದನ್ನೇ ಬಯಸೋ ನಿನ್ ಮನ್ಸು ತುಂಬಾ ಅಪರೂಪ ಮೀನಾ. ಈ ನಿನ್ ಮನ್ಸು ಆದಷ್ಟು ಬೇಗ ನಿಮ್ ಮಾವಂಗೂ ಅರ್ಥ ಆಗತ್ತಮ್ಮ. ನಿಜನಾ? ನಿಮ್ ಮಾವ ಸ್ವಲ್ಪ ಹಠಮಾರಿ ಅಂತ ಇಷ್ಟ ದಿನದಲ್ಲಿ ನಿನಗೆ ಗೊತ್ತಾಗಿರ್ಬೇಕಲ್ಲ. ಇಲ್ಲೋಡು, ಸುಮ್ನೆ ಇದೆ ಅಂದ್ರೆ ಅವ್ರು ಅದನ್ನ ಬಂಗಾರ ಅಂತ ಒಪ್ಕೊಂಡ್ಬಿಡಲ್ಲ. ಅಳೆದು ತೂಗಿ ಲೆಕ್ಕ ಹಾಕಿ ಆಮೇಲೆ ಅದು ಬಂಗಾರ ಅಂತ ಒಪ್ಕೊಳ್ಳೋದು. ಆದಷ್ಟು ಬೇಗ ನನ್ ಸೊಸೆನು ಅಪರಂಜಿ ಬಂಗಾರ ಅಂತ ಅವ್ರಿಗೂ ಅರ್ಥ ಆಗತ್ತೆ. ನೋಡ್ತಾ ಇರು. ಯಾಕೆ ಅಳ್ತೀಯ ಮೀನಾ? ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ನೋ ಗೊತ್ತಿಲ್ಲ ಮೀನಾ. ನಿನ್ನಂತ ಮುದ್ದು ಗಿಣಿ ನನಗ್ ಸೊಸೆಯಾಗಿ ಸಿಕ್ಕಿದಾಳೆ. ಹೌದೌದೌದು, ನಾನು ಕೂಡ ಅಲ್ಪ ಸ್ವಲ್ಪ ಪುಣ್ಯ ಮಾಡಿದೆ ಅನ್ಸುತ್ತೆ. ಅದಕ್ಕೆ ಅತ್ತಿಗೆನೆ ನನ್ಗೆ ಅತ್ತಿಗೆಯಾಗಿ ಸಿಕ್ಕಿದೆ. ಅತ್ತೆ ಸೊಸೆ ಅಪ್ಕೊಂಡು ಕಷ್ಟ ಸುಖ ಶೇರ್ ಮಾಡ್ಕೊಂಡು ಕ್ಲೋಸ್ ಆಗಿ ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡಿ. ಅತ್ತೆ, ವಲ್ಲಭಂಗೆ ಸಿಟ್ಟು ಧೈರ್ಯ ಎಲ್ಲ ಮಾವನಿಂದ ಧಾರೆಯಾಗಿ ಬಂದಿದೆ ಅಲ್ವಾ? ಹಾಗೆ ಈ ತರ ಒಟ ಮಾತಾಡೋದು ನಿಮ್ಮಿಂದ ಅಚ್ಚಿಸ್ಕೊಂಡ್ಬಿಟ್ಟಿದ್ದಾನೆ. ನಿಮ್ ತರನೇ ಮಾತಿನ ಮಲ್ಲ. ಕರೆಕ್ಟ್ ಅದಕ್ಕೆ ತಾಯಿಗೆ ತಕ್ಕ ಮಗ. ನನ್ ಗಾಡಿನ ಯಾಕೆ ಇಲ್ಲಿ ನಿಲ್ಸಿದ್ರಿ? ಅಷ್ಟಕ್ಕೂ ನಿಮ್ ಗಾಡಿನ ಇಲ್ಲಿ ನಿಲ್ಸಕ್ಕೆ ನನ್ ಗಾಡಿನ ಮುಟ್ಟಕ್ ಪರ್ಮಿಷನ್ ಯಾರು ಕೊಟ್ಟಿದ್ದು? ಅಲ್ಲಿ ಜಾಗ ಇದೆಯಲ್ಲ, ಅಲ್ಲೇ ಹಾಕೋಬೋದಾ? ನಿಮ್ ಮನೆ ಮುಂದೆ ನಿಲ್ಸಿಲ್ಲ, ಅವ್ರ ಮನೆ ಮುಂದೆ ನಿಲ್ಸಿರೋದು. ನೀನು ತಾನು ಅಂತ ಮಾತಾಡಕ್ ನನಗೂ ಬರುತ್ತೆ. ನಿನ್ ಗಾಡಿನ ಇಲ್ಲಿ ನಿಲ್ಸಕ್ಕೆ ನನ್ ಗಾಡಿನ ಇಲ್ಲಿ ಹಾಕಿದ್ಯಲ್ಲ, ನನ್ ಗಾಡಿ ಮುಟ್ಟಕ್ ಪರ್ಮಿಷನ್ ಯಾರು ಕೊಟ್ಟಿದ್ ನಿನ್ಗೆ? ಅಲ್ಲಿ ಜಾಗ ಇದೆಯಲ್ಲ, ಅಲ್ಲೇ ಹಾಕೋಬೋದಲ್ಲ? ಏನೋ ನಿಂದು? ಅವರೇ ನಿನ್ ಗಾಡಿ ನಿಮ್ ಮನೆ ಮುಂದೆ ನಿಲ್ಸಿರೋದು ನಿಮ್ ಮನೆ ಮುಂದೆ ರಸ್ತೆಯಲ್ಲಿ ತಾನೆ. ನೋಡು, ಈ ಮನೆ ಮಾತ್ರ ನಿಂದು, ಈ ರಸ್ತೆ ನಿಮ್ದಲ್ಲ. ಓ, ಇನ್ಯಾರ್ದು? ನಿಮ್ದಾ? ಅದಕ್ಕೆ ಇಷ್ಟ ಬಂದಿದ್ ಕಡೆ ನಿಲ್ಸಿದ್ರಾ? ಅಷ್ಟಕ್ಕೂ ನಮ್ಮನೆ ಮುಂದೆ ನಿಮ್ಮನ್ನ ಓಡಾಡಕ್ಕೆ ಬಿಟ್ಟಿರೋದೇ ದೊಡ್ಡ ವಿಷಯ. ಅಂತದ್ರಲ್ಲಿ ದುರಂಕಾರ ಬೇರೆ. ಏನೋ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಾ? ಬಾಯಿಗೆ ಬಂದ ಮಾತಾಡಿ ಜಗಳ ಮಾಡ್ತಿರೋದು ನೀನು. ಗಾಡಿನ ಎಷ್ಟು ಸೈಡ್ ವಲ್ಲಭ! ಚೆನ್ನಾಗಿರಲ್ಲ, ಹೇಳ್ತಾ ಇದೀನಿ. ಏನೋ ಮಾಡ್ತೀಯಾ? ಏನಾಯ್ತು? ವಲ್ಲಭ, ನೋಡಿಯಪ್ಪ, ಇವ್ರ ಗಾಡಿನ ಇಲ್ಲಿ ನಿಲ್ಸಕ್ಕೆ ನನ್ ಗಾಡಿ ತೆಗೆದು ಸೈಡ್ ಹಾಕಿದ್ದಾರೆ. ಏನಾದ್ರು ಡ್ಯಾಮೇಜ್
ಇವ್ನ್ ಕೊಡ್ತಿದ್ನ. ಜಗಳ ಆಡೋಕೆ ಅಂತ ಇದನ್ನೇ ಪಾಯಿಂಟ್ ಇಟ್ಕೊಂಡ್ ಬರ್ಬೇಡ ನೀನು. ನಮ್ಮ ಮನೇಲಿ ಮದುವೆ ಕಾರ್ಯಕ್ರಮ ನಡೀತಾ ಇದೆ, ಗಾಡಿಗಳು ಬರ್ತಾ ಇರುತ್ತೆ, ಗಾಡಿಗಳು ರಸ್ತೆ ಇಲ್ಲದೆ ನಿನ್ ತಲೆ ಮೇಲೆ ನಿಂತ್ಕೊಳಕ್ಕಾಗತ್ತಾ? ಏನಂದ ಜಗಳ ಮಾಡಕ್ಕೆ ತಯಾರಿ ಮಾಡಿ ಕಳಿಸಿರೋ ಆಗಿದೆ. ಅದರಲ್ಲಿ ಅನುಮಾನ ಇದೆಯಾ ಚಂದ್ರು ನಿನ್ಗೆ? ಇವತ್ತು ಇವನ್ ಮನೇಲಿ ಒಂದ್ ಶುಭ ಕಾರ್ಯ ಮಾಡಕ್ಕೆ ಯೋಗನೂ ಇಲ್ಲ, ಇಲ್ಲ. ಅದಕ್ಕೆ ಹೊಟ್ಟೆ ಹೊರ್ಕೊಂಡು ನಮ್ಮನೆ ನಡು ಶುಭ ಕಾರ್ಯಕ್ಕೆ ತೊಂದರೆ ಕೊಡ್ಬೇಕು ಅಂತಾನೆ ಈಗ ಮಾಡ್ತಾ ಇದ್ದಾನೆ. ನಿಜಾಣ, ಹೋದ್ಸಲ ನಮ್ಮಮ್ಮ ನೋಡಕ್ ಬಂದಾಗ ಪೈಪ್ ಹೊಡೆದಾಗಿದೆ ಅನ್ನೋ ಚಿಲ್ಲರೆ ಕಾರಣ ಇಟ್ಕೊಂಡು ಆ ಹುಡುಗನ ಮನೆಯವ್ರನ್ನ ಓಡಿಸ್ದ. ಈಗ ಹೊಸ ಗಾಡಿನ ಮುಡ್ತಾ ಅಂತ ಹೊಸ ನಾಟಕ. ನಿನ್ನ ಹಣೆ ಬಾರದಲ್ಲಿ ಆ ದೇವ್ರು ಒಳ್ಳೇದ್ ಬರ್ದಿಲ್ಲ ಅಂದ್ಮೇಲೆ ಅದಕ್ಕೆ ನಾವೇ ಹೊಣೆ ಆಗ್ತೀವಿ. ಯಾಕೆ ಈ ರೀತಿ ಪದೇ ಪದೇ ಬಂದು ನಮಗ್ ತೊಂದರೆ ಕೊಡ್ತಾ ಇದೀಯಾ? ನಮ್ಮ ಮನೆ ಶುಭ ಕಾರ್ಯನ ನಾವು ಸಂತೋಷವಾಗಿ ನಗ್ನಗ್ತಾ ಮಾಡಬಾರ್ದು, ಅದೇ ತಾನೇ ನಿನ್ ಉದ್ದೇಶ? ಹೇಳ್ಬಿಡು. ಮಾಡೋದೆಲ್ಲ ಮಾಡಿ ಇವಾಗ ನಾವು ಅಪ್ಪನ ಮಗನೇ ಮಾತಾಡ್ತಾ ಇದೀರಾ. ಗಾಡಿ ತೆಗಿಯಕ್ ಹೇಳಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಅಲ್ಲಪ್ಪ, ಸುಮ್ನೆ ಇರು. ನೋಡಿ ಮತ್ತೆ ಹೆಂಗ್ ಮಾತಾಡ್ತಾ. ಸುಮ್ನೆ ಇರು ಅಂತ ಹೇಳ್ದೆ ತಾನೆ. ಹೋಗು ಒಳಗೆ. ಓ ಏನಪ್ಪ ಇವತ್ತು ಅರ್ಚಾಡ ಕಿರ್ಚಾಡ ಸಿಂಹ ಸೈಲೆಂಟ್ ಆಗಿ ಹೋಗ್ತಾ ಇದೆ? ನಾವ್ ಆಡಿರೋ ಮಾತಲ್ಲಿ ಸತ್ಯ ಇದೆ ಅಂತ ಅವ್ನಿಗೆ ಗೊತ್ತಾಯ್ತು. ಮಾತಾಡಕ್ಕೆ ಮುಖ ಇರ್ಬೇಕಲ್ಲ. ತಾನು ಸಿಂಹ ಅಲ್ಲ ಇಲಿ ಅಂತ ಈಗ ಜ್ಞಾನೋದಯ ಆಗಿರ್ಬೇಕು. ನೀವೆಲ್ಲ ಏನ್ ನೋಡ್ತಾ ಇದ್ದೀರಾ? ಮಾಡಿ ಕೆಲಸ ಮಾಡಿ, ಶುರು ಮಾಡಿ. ನಿನ್ಗೆಷ್ಟು ಸಲ ಹೇಳಿದ್ರು ಬುದ್ಧಿ ಬರೋದಿಲ್ವೇನೋ ಕತ್ತೆ ಬಡವ. ಗಿರ್ಜನಿಗೆ ಸ್ಪಷ್ಟವಾಗಿ ಹೇಳಿದಳು ತಾನೆ, ಎದುರುಗಡೆ ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ, ಕೈಗೆ ಬಾಯಿಗೆ ಬೀಗ ಹಾಕೊಂಡಿರ್ಬೇಕು ಅಂತ ಹೇಳಿದಾರಪ್ಪ. ಮತ್ತೆ ಯಾಕೆ ಜಗಳಕ್ಕೆ ಹೋದೆ ಅವ್ರ ಹತ್ರ? ನಾನೇನ್ ಬೇಕು ಅಂತ ಜಗಳ ಮಾಡ್ಲಿಲ್ಲಪ್ಪ. ಅವ್ರ ಮನೇಲಿ ಶುಭ ಕಾರ್ಯ ನಡೆದ್ರೆ ಅವ್ರ ಮನೇಲಿ ಮಾಡ್ಕೊಳ್ಳಿ, ಅದು ಬಿಟ್ಟು ನನ್ ಬೈಕ್ ನ ಬೇರೆ ಕಡೆ ನಿಲ್ಸೋದು ತಪ್ಪು ತಾನೆ. ಹೇಯ್, ನಿನ್ ಬೈಕ್ ನ ಪಕ್ಕಕ್ಕೆ ತಾನೇ ಇಟ್ಟಿದ್ದವ್ರು, ಏನೆತ್ತು ಬಿಸಾಡಿರ್ಲಿಲ್ವಲ್ಲ, ಅದಕ್ಕೆ ನಿನ್ನ ಅಧಿಕ ಪ್ರಸಂಗಿ ಅಂತ ಬೈಯೋದು ನಾನು. ನಿನ್ನ ಈ ಸಿಟ್ಟನ್ನ ದುಡುಕನ್ನ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ತುಂಬಾ ಬೆಲೆ ತರಬೇಕಾಗತ್ತೆ ನೀನು. ರೀ, ಅವನು ನಾನು ಬುದ್ಧಿ ಹೇಳ್ತೀನಿ ಬಿಡಿ. ನೀನ್ ಬುದ್ಧಿ ಹೇಳದ್ ನನಗ್ ಗೊತ್ತಿಲ್ವಾ? ಅದನ್ನ ಅವ್ನು ಕೇಳಿದ್ರೆ ಈಗ ಆಡ್ತಿದ್ನ? ಗೊತ್ತೋ ಗೊತ್ತಿಲ್ದೇನೋ ಹೋದ್ಸಲ ಹುಡುಗಿಗೆ ನಿಶ್ಚಯ ಆಗ್ಬೇಕಾಗಿದ್ದ ಸಂಬಂಧ ನಮ್ಮಿಂದ ಮುರಿದು ಬಿತ್ತು, ಆದ್ರೆ ಈ ಸಲ ಹಾಗಾಗ್ಬಾರದು. ಒಂದ್ ಹುಡುಗಿ ಜೀವನಕ್ಕಿಂತ ನಮ್ ದ್ವೇಷ ಅಹಂಕಾರ ಯಾವತ್ತೂ ದೊಡ್ಡದಾಗ್ಬಾರ್ದು ಗಿರ್ಜಾ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಸ್ವಲ್ಪ ಎಲ್ಲ ತಾಳ್ಮೆಯಿಂದ ಇದ್ಬಿಡಿ. ಯಾಕಮ್ಮ, ಏನಾಯ್ತು? ಯಾಕಮ್ಮ ಈಗ ಕೂತಿದ್ಯಾ? ಸದ್ಯದಲ್ಲಿ ಅಮ್ಮ ಮದುವೆ ಇದೆ, ನೀನ್ ನೋಡ್ರೆ ಹೀಗಿದ್ಯಲ್ಲ, ಯಾಕೆ ಹುಷಾರಿಲ್ವಾ? ಹುಷಾರಿಲ್ದೆ ಇನ್ನೇನಾಗತ್ತೆ ಹೇಳಿ? ನಿನ್ನೆಯಿಂದಾನು ಹೀಗೆ ಇದ್ದಾರೆ. ಕಾರಣ ಕೇಳಿದ್ರೆ ಹೇಳ್ತಾನೆ ಇಲ್ಲ. ರಾತ್ರಿ ಊಟ ಮಾಡಿಲ್ಲ, ಮಾತ್ರೆ ತಗೊಂಡಿಲ್ಲ, ಒಂದ್ ತೊಟ್ಟು ನೀರು ಸಹ ಕುಡ್ದಿಲ್ಲ ಅತ್ತೆ. ಮೊಮ್ಮಗಳು ಮದ್ವೆ ಇಟ್ಕೊಂಡು ಏನತ್ತೆ ಇದೆಲ್ಲ? ಇಂಥ ಶುಭ ಕಾರ್ಯ ಇದೆ ಅಂದ್ರೆ ಬಂಧು ಬಳಗ ಎಲ್ರೂ ಬರ್ಬೇಕು. ಊರವ್ರನ್ನ ನೆಂಟ್ರಿಷ್ಟ್ರನ್ನ ಎಲ್ರನ್ನೂ ಕರ್ದಿದ್ದಾರೆ. ಆದ್ರೆ ಏನಾದ್ರೆ? ನಿಮ್ ಒಡಹುಟ್ಟಿದ ತಂಗಿನ ಮಾತ್ರ ಕರ್ದಿಲ್ವಲ್ಲ ಸೂರ್ಯ. ಮನೆ ಮಗಳೇ ಇಲ್ಲ ಅಂದ್ರೆ ಹೆಂಗ್ ಶುಭ ಕಾರ್ಯ ಅನ್ಸ್ಕೊಳುತ್ತೆ ಹೇಳು? ಎಲ್ಗೋ ಹೊರಟ್ರಿ? ಇನ್ನು ನನ್ ಮಾತು ಮುಗಿದಿಲ್ಲ. ಈ ವಿಷಯದಲ್ಲಿ ಮಾತಾಡಕ್ಕೆ ನಮ್ಗೆ ಏನು ಉಳ್ದಿಲ್ಲ. ಎದುರುಗಡೆ ಗಿರ್ಜಾ ಇದ್ದಾಳೆ, ಅವಳ ಕರ್ದಿಲ್ವಲ್ಲೋ? ಚಪ್ರದ ಶಾಸ್ತ್ರ, ಅರ್ಶಿಣ ಶಾಸ್ತ್ರ ಎಲ್ಲ ಇದೆ ಕಣ್ರು. ಸೋದರತ್ತೆ ಆದವಳೆ ಮುಂದೆ ನಿಂತು ಅವೆಲ್ಲ ಮಾಡೋ ಶಾಸ್ತ್ರ. ನಮ್ಮ ಅಮ್ಮಗೆ ಅತ್ತೆ ಇದ್ದು ಇಲ್ಲ ಅಂತ ಆಗ್ಬೇಕಾ? ಗಿರಿಜಾ ನಮ್ಮನೆಗ್ ಬರ್ಬೇಕು, ಅವಳ ಜೊತೆ ನೀವು ಖುಷಿಯಾಗಿರ್ಬೇಕು. ನನ್ ಮಾತು ನಡೆಸ್ಕೊಡೋದಾದ್ರೆ ನಡೆಸ್ಕೊಡಿ, ಇಲ್ಲ ಅಂದ್ರೆ ನನಗ್ ಊಟ ತಿಂಡಿ ಏನು ಬೇಡ.
ಒಂದ್ ತೊಟ್ಟು ನೀರು ಕುಡಿಯಲ್ಲ ನಾನು. ಅತ್ತೆ ಯಾಕೆ ಈ ತರ ಹಠ ಮಾಡ್ತಾ ಇದ್ದೀರಾ? 30 ವರ್ಷಗಳ ದ್ವೇಷನ 3 ನಿಮಿಷದಲ್ಲಿ ಮರ್ತು ಕರೆಯಕ್ಕಾಗತ್ತಾ ಅವ್ರನ್ನ? ದ್ವೇಷ ಬೆಳೆಸ್ತಾ ಹೋದ್ರೆ 30 ವರ್ಷ ಅಲ್ಲ 300 ವರ್ಷನೂ ಬೆಳೆಸ್ಬಹುದು. ಬಿಡು, ಈಗ ಹೇಳಿ ಏನ್ ಪ್ರಯೋಜನ? ಹೋಗ್ ಮದ್ವೆ ತಯಾರಿ ಮಾಡಿ. ನನ್ನ ಸಬ್ರಿ ನಿಮಗ್ ಬೇಡ. ನಾನ್ ಸತ್ತು ಅಮ್ಮ ಮದುವೆ ನಿಂತು ಬೇಜಾರು ಅಷ್ಟೇ. ಅಮ್ಮ ದಯವಿಟ್ಟು ಒಂದು ಮಾತು ಕೇಳು. ಸಾಕ್ ಸುಮ್ನಿರೋ ಸೂರ್ಯ. ನನ್ಗೆ ನನ್ ಮಾತಿಗೆ ಬೆಲೆ ಇಲ್ದೆ ಇರುವಾಗ ನನ್ ಯಾಕೆ ಬದುಕಿರ್ಬೇಕು ಹೇಳು? ಅಷ್ಟಕ್ಕೂ ನಿಮ್ಗ್ ನಾನ್ ಸತ್ ಬದುಕಿದ್ರು ಏನು ವ್ಯತ್ಯಾಸ ಆಗಲ್ವಲ್ಲ? ಅಮ್ಮ ದಯವಿಟ್ಟು ಹಂಗೆಲ್ಲ ಹೇಳ್ಬೇಡ. ಆಯ್ತು, ನೋಡೋಣ. ಏನ್ ನೋಡೋದು? ನನ್ ಸಮಾಧಾನ ಮಾಡಕ್ಕೆ ಅಡ್ಡಗೋಡೆ ಮೇಲೆ ದೀಪ ಇಡ್ಬೇಡ ಸೂರ್ಯ. ಗಿರಿಜಾನ್ನ ಕರಿತೀನಿ ಅಂತ ಒಪ್ಕೋ. ಆಯ್ತು, ಕರಿತೀವಿ. ನಿಜನ ಸೂರ್ಯ? ಆಯ್ತಾಯ್ತು, ಕರಿತೀವಿ. ನೀವು ಮಾತಾ ತಗೊಳ್ಳಿ. ಅಮ್ಮ ಹೇಗಿದ್ಯಮ್ಮ? ಹುಷಾರಿಲ್ಲ ಅಂತ ಸುಂದರ ಹೇಳ್ತಾ ಇದ್ದ. ಅಲ್ಲಮ್ಮ, ನೀನ್ ಆರೋಗ್ಯದ ಕಡೆ ಗಮನ ಕೊಡ್ತಿದ್ರೆ ಹೇಗೆ? ಡಾಕ್ಟರ್ ಹತ್ರ ಹೋಗ್ಬೇಕಿತ್ತು. ಹೀಗ್ ಮಾಡ್ಕೊಂಡ್ರೆ ಅಮ್ಮ ಮದ್ವೆಗೆ ಹೇಗಮ್ಮ ಓಡಾಡ್ತೀಯಾ? ಗಿರಿಜಾ, ಅದೆಲ್ಲ ನಾಟಕ ಕಡೆ. ಏನು ನಾಟಕನ? ಏನಮ್ಮ ಹಾಗಂದ್ರೆ? ಅಯ್ಯೋ ಅದು ಬಿಡು, ನಿನಗೊಂದು ಸಿಹಿ ಸುದ್ದಿ ಹೇಳ್ತೀನಿ ಕೇಳೆ. ಏನಮ್ಮ? ಆ ಸಿಹಿ ಸುದ್ದಿ ಕೇಳೋಕ್ ಮುಂಚೆ ನನ್ ಬಾಯಿನ ಸಿಹಿ ಮಾಡು, ಆಮೇಲೆ ಹೇಳ್ತೀನಿ. ಅಯ್ಯೋ ಅತ್ತೆ, ನಿಮ್ಗೆ ಶುಗರ್ ಇದೆ ಏನು? ಆಗಾಗ ಮರ್ತೋಗ್ತೀರಾ ನೀವು? ಗಿರ್ಜಾ, ಅತ್ತೆಗ್ ಮಾತ್ರ ಸ್ವೀಟ್ ತಂದು ಕೊಡ್ಬೇಡ. ಸ್ವಲ್ಪ ಸಲ್ಗೆ ಕೊಟ್ರು ಸಾಕು, ಅತ್ತೆಗೆ ಸಕ್ಕರೆ ಅಂಗಡಿನೇ ಖಾಲಿ ಮಾಡ್ಬಿಡ್ತಾರೆ. ಹೋಗ್ಯಾ ಕಲ, ಮನೇಲಿದ್ದಾಗೂ ನನಗ್ ಸ್ವೀಟ್ ತಿನ್ನಕ್ ಬಿಡಲ್ಲ. ಈ ಖುಷಿಯಾಗಿರುವಾಗ್ಲೂ 1-2 ಕಾಲ್ ಸಕ್ಕರೆ ಬಾಯಿಗೆ ಹಾಕೋಬಾರ್ದಾ? ಅಯ್ಯೋ ಆಯ್ತಮ್ಮ, ಒಂದ್ ನಿಮಿಷ ಇರು, ನಾನು ಹೋಗಿ ನಿನಗ್ ಸಕ್ಕರೆ ತರ್ತೀನಿ. ಅದ್ಕೆ ಇರಿ ಅದ್ಕೆ. ಇಲ್ಲಿ ಬಾಯಿ ತೆಗಿ. ವಿಷಯ ಏನು ಅಂತ ಈಗ ಹೇಳು. ಆ ವಿಷಯ ಕೇಳೋವರೆಗೂ ನನಗೆ ಸಮಾಧಾನನೇ ಇಲ್ಲ. ಹೇಳಮ್ಮ. ಅದು ಏನಾದ್ರೂ ಹೇಳಿದ್ರೆ ನಿನ್ ಕಾಲಂತೂ ನೆಲದ ಮ್ಯಾಗ ಇರಲ್ಲ ನೋಡು. ಅಯ್ಯೋ, ವಿಷಯ ಏನಂತ ಹೇಳಮ್ಮ. ಗಿರಿಜಾ, ನಿನ್ ಕಷ್ಟ ಎಲ್ಲ ಕಳಿತು ಕಣೆ. ನಿಮ್ಮನೆಗೂ ನಮ್ಮನೆಗೂ ಮಧ್ಯ ಇರೋ ದ್ವೇಷ ಅನ್ನೋ ಗೋಡೆ ಮುರಿದು ಬೀಳೋ ಸಮಯ ಬಂತು ಕಣೆ. ಅಂದ್ರೆ ಸೂರ್ಯಕಾಂತ ಚಂದ್ರಕಾಂತ ಇಬ್ರು ಅಮೂಲ್ಯಳ ಮದ್ವೆ ಶಾಸ್ತ್ರಕ್ಕೆ ನಿನ್ನ ಕರಿತೀನಿ ಅಂತಾರೆ ಕಡೆ. ಹೋಗಮ್ಮ, ಏನೇನೋ ಹೇಳಿ ತಮಾಷೆ ಮಾಡ್ಬೇಡ. ಗಿರ್ಜಾ, ಅತ್ತೆ ತಮಾಷೆ ಮಾಡ್ತಿಲ್ಲ, ನಿಜಾನೇ ಹೇಳ್ತಾ ಇದಾರೆ. ಅತ್ತೆ ಇವತ್ತು ಅಮ್ಮು ಮದ್ವೆಲಿ ಸೋದರತ್ತೆ ಆದವಳು ಅರಿಶಿನ ಶಾಸ್ತ್ರ, ಚಪ್ರ ಶಾಸ್ತ್ರ ಎಲ್ಲಾನು ಸೋದರತ್ತೆನೆ ಮುಂದೆ ನಿಂತು ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನೀವಿಬ್ರು ಅಣ್ಣಂದ್ರು ಒಪ್ಪಿ ನಾವು ಕರಿತೀವಿ ಅಂತ ಹೇಳಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ ಅದಕ್ಕೆ? ನೀವ್ ಹೇಳ್ತಾ ಇರೋದು ನಿಜಾನ? ಅದಕ್ಕೆ ಹೇಳ್ತಾ ಇರೋದು ನಿಜಾನ? ಅಯ್ಯೋ ದೇವ್ರೆ, ಅದಕ್ಕೆ ನೀವ್ ಹೇಳ್ತಾ ಇರೋದು ನನ್ಗೆ ನಂಬಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅಂದ್ರೆ ಅಣ್ಣ ಅಣ್ಣ ನನ್ನ ಮದುವೆ ಕರಿ ಅಂತ ಹೇಳಿದ್ರ? ಇದೆಲ್ಲ ಹೇಗ್ ಸಾಧ್ಯ? ಕಷ್ಟಪಟ್ಟು ಸಾಧ್ಯ ಮಾಡಿದೀನಿ ಗಿರಿಜಾ.
ಅಂದ್ರೆ ನೀನ್ ಹಠ ಮಾಡಿ ಅಣ್ಣಂದನ್ನು ವಾಪಸ್ಬಿಟ್ಟೆ ಅಮ್ಮ. ಅದೇನಾದ್ರೂ ಇರ್ಲಿ, ಅವ್ರು ಒಪ್ಪಿದಾರೆ ತಾನೆ, ಅಂದ್ಮೇಲೆ ನಿನ್ನ ಕರ್ದೇ ಕರೀತಾರೆ ಗಿರಿಜಾ. ಹಾಗಾದ್ರೆ ನನ್ ತವ್ರ ಮನೆಗ್ ನಾನ್ ಬರ್ಬೋದಮ್ಮ? ಅಮ್ಮ ಮದ್ವೆಗೆ ನಾನ್ ಬರ್ಬೋದಾ? ಗಿರಿಜಾ, ಸದ್ಯಕ್ಕೆ ನಿಮ್ ಅಣ್ಣಂದ್ರು ಈ ಶಾಸ್ತ್ರ ಕರಿತೀನಿ ಅಂತ ಹೇಳಿದಾರೆ. ನೀನ್ ಚಪ್ರ ಶಾಸ್ತ್ರಕ್ಕೆ ಬಂದೆ ಅಂತ ತಿಳ್ಕೊ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಮದ್ವೆಗೂ ಕರೀತಾರೆ, ನನ್ಗ ಆ ನಂಬಿಕೆ ಇದೆ. ಅಯ್ಯೋ ದೇವ್ರೆ, ನನಗಂತೂ ಇದು ಖಂಡಿತ ನನ್ಸ ಒಂದು ಅರ್ಥ ಆಗ್ತಿಲ್ಲ ಅದಕ್ಕೆ. ಅಮ್ಮ ಇಲ್ಲೋಡು, ನೀನ್ ಹೇಳ್ದಾಗೆ ಅಣ್ಣಂತ ನನ್ನ ಕರ್ತಿದ್ದೆ. ನನಗೆ ಜೀವನದಲ್ಲಿ ನೀನು ಬೇಡಮ್ಮ, ಅಷ್ಟು ಸಾಕು. ನೋಡು ಗಿರಿಜಾ, ನಾಳೆ ನೀನು ನಮ್ಮನೆ ಬರ್ತೀಯ. ಒಳ್ಳೆ ರೇಷ್ಮೆ ಸೀರೆ ಉಟ್ಕೋ, ಚೆನ್ನಾಗಿ ಅಲಂಕಾರ ಮಾಡ್ಕೋ. ನಿಮ್ ಅಣ್ಣಂದಿರು ನಿನ್ನ ಕರಿಯೋದಕ್ ಬರ್ತಾರೆ ಏನು? ನೀನ್ ಬರೋದನ್ನೇ ಕಾಯ್ತಾ ಇರ್ತೀವಿ. ನೀನ್ ಒಬ್ಳೆ ಅಲ್ಲ, ನಂದಣ್ಣ ಮಕ್ಕಳು, ನಿನ್ ಸೊಸೆ ಮೀನಾ, ಎಲ್ರು.